ಇವರು ಏಕಾಏಕಿ ಪೊಲೀಸರು ಬಂದು ಅರೆಸ್ಟ್ ಮಾಡಿ ರಾತ್ರಿ ಎಲ್ಲ ಅಲ್ಲಿ ಇಲ್ಲಿ ಸುತ್ತಿಸಿ ಏನೇನೋ ಮಾಡ್ತಾರೆ ಅಂದರೆ ಏನು ಎಲ್ಲೋಯ್ತೈತೆ ಎಲ್ಲ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ ಅನ್ಸಲ್ವಾ ಮನ್ಸಿಗೆ. ಪ್ರಾಣಭಯ ಇತ್ತು ಸ್ಟೇಷನಲ್ಲಿ ಅಂದರೆ ಸ್ಟೇಷನಲ್ಲೇ ಸಾಯಿಸ್ಬಿಡ್ತಾರಾ? ಅವ್ರನ್ನ ರಕ್ಷಣೆ ಮಾಡೋದಕ್ಕೆ ನಾವು ಈ ಥರ ಮಾಡಿದೆ. ಅಲ್ಲಿಗೆ ಸ್ಟೇಷನ್ಗೆ ಹೋದ್ರೆ ರಕ್ಷಣೆ ಇಲ್ಲ ಅಂದಮೇಲೆ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ ಅಂತ ಒಪ್ಕೊಂಡಂಗೆ ಆಗಲ್ವಾ? ಕಾರ್ಯಕರ್ತರಲ್ಲಿ ಹಾಳು ಮಾಡ್ತಾ ಇರೋದು, ಕಾಂಗ್ರೆಸ್ ನಾಯಕರು ಹಾಳು ಮಾಡ್ತಾ ಇದ್ದೀರಾ. ಕಾಂಗ್ರೆಸ್ನ ಪಾಪ ಇತಿಹಾಸ ಇದೆ, ಒಳ್ಳೊಳ್ಳೆ ಮಹಾನ್ ನಾಯಕರು ಆಳಿದ ಪಕ್ಷ, ಕಟ್ಟಿದ ಪಕ್ಷ, ಯಾವುದು ಅಭಿವೃದ್ಧಿಗೆ ಮಾಡಲ್ಲ. ಬರೇ ಪೊಳ್ಳು ಆಶ್ವಾಸನೆಗಳು ಕೊಟ್ಕೊಂಡು ಎಷ್ಟು ದಿನ ಅಂತ ಜನಕ್ಕೆ ಸುಳ್ಳು ಹೇಳಕ್ಕೆ ಸಾಧ್ಯ? ಸರ್, ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಸಿದ್ದರಾಮಯ್ಯನವರ ಆಡಳಿತ ನಿಮ್ಗೆ ಎಷ್ಟು ತೃಪ್ತಿ ತಂದಿದೆ ಅಂತ? ಏನು ತೃಪ್ತಿ ಏನೂ ಇಲ್ಲ. ಪಂಚ ಗ್ಯಾರಂಟಿಗಳು ಅದು ಸ್ವಲ್ಪ ಸೇರಿದೆ ಬಿಟ್ಟರೆ ಇನ್ಯಾವ ಕೆಲಸನೂ ಏನೂ ಆಗಲಿಲ್ಲ. ಕಾಂಗ್ರೆಸ್ನಿಂದ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಯಾವುದು ಅಂಥ ಕೆಲಸಗಳು ಹೇಳ್ಕೊಳ್ಳೋಂಥ ಕೆಲಸ ಯಾವುದೂ ಆಗಲಿಲ್ಲ. ರೈತರಿಗಾಗಲಿ ಒಳ್ಳೇದಾಗಲಿಲ್ಲ, ಕಾರ್ಮಿಕರಿಗೆ ಒಳ್ಳೇದಾಗಲಿಲ್ಲ, ವರ್ತಕರಿಗೆ ಒಳ್ಳೇದಾಗಿಲ್ಲ, ವಿದ್ಯಾರ್ಥಿಗಳಿಗೆ ಒಳ್ಳೇದಾಗಲಿಲ್ಲ, ಯಾರು ಟೋಟಲಿ ಅಭಿವೃದ್ಧಿ ಆಗಲಿಲ್ಲ. ನೀರಾವರಿ ಯೋಜನೆಗಳಿಲ್ಲ, ಯಾವುದು ಅಭಿವೃದ್ಧಿ ಅಂತ ಒಳ್ಳೆ ಹೇಳ್ಕೊಳ್ಳೋಂಥ ಕೆಲಸ ಯಾವುದು ನಮ್ಮ ಕಣ್ಣಿಗೆ ಕಾಣ್ತಾ ಇಲ್ಲ. ನಿಮ್ಗೇನೋ ಗೊತ್ತಿದ್ದು ಹೇಳಿದ್ರೆ ಅದಕ್ಕೆ ನಾನು ಉತ್ತರ ಕೊಡ್ತೀನಿ. ಇವಾಗ 20 ತಿಂಗಳಾಗ್ತಾ ಇದೆ ಕಾಂಗ್ರೆಸ್ ಸರ್ಕಾರ ಬಂದು, 20 ತಿಂಗಳಲ್ಲಿ ಒಂದು ಅಭಿವೃದ್ಧಿ ಕೆಲಸ ಆಗೇ ಇಲ್ಲ ಅಂತನಾ? ಸಂಪೂರ್ಣವಾಗಿ ಯಾವುದೂ ಆಗಲಿಲ್ಲ. ಆ ಗ್ಯಾರಂಟಿ ಒಂದು ನಡ್ಸ್ಕೊಂಡು ಹೋಯ್ತವ್ರೆ ಬಿಟ್ಟರೆ ಇನ್ನೇನು ಮಾಡ್ತಾ ಇಲ್ಲ ಅವರು. ಯಾವ್ದು ಮಾಡಿದ್ದಾರೆ ಹೇಳಿ? ಯಾವುದೂ ಇಲ್ಲ. ಹೇಳ್ಕೊಳ್ಳೋಂಥಕ್ಕೆ ನಮಗೆ ಗೊತ್ತಲ್ಲ. ನಾವು ದಿನನಿತ್ಯ ಪೇಪರ್ ಓದ್ತೀವಿ, ಚಾನಲ್ ನಿಮ್ಮಂಥ ನ್ಯೂಸ್ ಚಾನಲ್ ನೋಡ್ತೀವಿ, ಪ್ರತಿಯೊಂದು ಸಾರ್ವಜನಿಕರು ಮಾತಾಡೋದು ಕೇಳ್ತೀವಿ. ಏನು ನನಗೇನು ಅನಿಸ್ಲಿಲ್ಲ, ಯಾವುದೋ ಒಂದು ಅಭಿವೃದ್ಧಿ ಕೆಲಸನೇ ಆಗಲಿಲ್ಲ. ಇನ್ನು ಇವಾಗ ಡೆಲ್ಲಿಯಲ್ಲಿ ನಡೆದಿರುವಂಥದ್ದು ಕೂಡ ನೀವು ನೋಡಿರ್ತೀರಾ, ಬೆಳಗಾವಿಯಲ್ಲಿ ಇರ್ಬೋದು, ಅದಾದ್ಮೇಲೆ ಇವಾಗ ಬೆಂಗಳೂರಿಗೆ ಎಲ್ಲರೂ ಬಂದರು. ಸೊ ಏನು ಅನಿಸ್ತು ಅದು ಸೆಷನ್ ನೋಡಿ ನಿಮಗೆ? ಅದಾದಂಥ ನಡೆದಂಥ ಘಟನೆಗಳನ್ನ ನೋಡಿ ಏನು ಅನಿಸ್ತು ಸರ್? ನಮ್ಮ ಮೊನ್ನೆ ಬೆಳಗಾಮಲ್ಲಿ ಅಧಿವೇಶನ ನಡೀತಲ್ಲ, ಮೇಲ್ಮನೆ ಕೆಳಮನೆ ಎರಡು ಇರುತ್ತಲ್ವ, ಅಲ್ಲಿ ಅಧಿವೇಶನ ನಡೆಯುವಾಗ ಸಭಾಧ್ಯಕ್ಷರಿಗೆ ಪ್ರತಿಯೊಂದು ಮಾಹಿತಿ ಇರುತ್ತೆ. ಆಮೇಲೆ ಬೆಳಗಾವಲ್ಲಿ ಆ ಸಿ ಟಿ ರವಿನ ಬಂಧನ ಮಾಡಿದಲ್ಲ ಪೊಲೀಸರು ಹೋಗಿ, ಅದು ಯಾವ ಅದೆಲ್ಲಿ ಪ್ರಜಾಪ್ರಭುತ್ವದಲ್ಲಿ ಹೋಗಂಗಿಲ್ಲ. ಅಲ್ಲಿ ಅವ್ರದ್ದೇ ಆದಂಥ ಸ್ವಾತಂತ್ರ್ಯ ಇರುತ್ತೆ. ಅಲ್ಲಿ ಒಂದು ಪ್ರಜಾಪ್ರತಿನಿಧಿಗೆ ಅವ್ರು ಮಾತಾಡಿದಾಗ ಅದನ್ನು ಪ್ರತಿಯೊಂದು ರೆಕಾರ್ಡ್ ಆಗಿರುತ್ತೆ. ಇವರು ಏಕಾಏಕಿ ಪೊಲೀಸರು ಬಂದು ಅರೆಸ್ಟ್ ಮಾಡಿ ರಾತ್ರಿ ಎಲ್ಲ ಅಲ್ಲಿ ಇಲ್ಲಿ ಸುತ್ತಿಸಿ ಏನೇನೋ ಮಾಡ್ತಾರೆ ಅಂದರೆ ಏನು ಎಲ್ಲೋಯ್ತೈತೆ ಎಲ್ಲ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ ಅನ್ಸಲ್ವಾ ಮನ್ಸಿಗೆ. ಒಬ್ಬ ಎಮ್ ಎಲ್ ಸಿಗೆ ಆ ಥರ ಅಂದರೆ ಸಾಮಾನ್ಯ ನಮ್ಮಂಥರ ಪರಿಸ್ಥಿತಿ ಏನು ಮಾಡ್ತಾ ಇದ್ದೀರಾ? ಬರೀ ಇಂಪ್ಲೇಸ್ ಮೇಲೇ ರಾಜಕಾರಣನ, ಬೇರೆ ಏನಿಲ್ವಾ? ನಿಮ್ಗೆ ಅಧಿಕಾರ ಐತೆ ಅಂದ್ರೆ ಏನಂದ್ರೆ ಅದೆಲ್ಲ ಮಾಡಿ ಜನ ಒಪ್ತಾರ? ಜನಗಳ ಪ್ರಜೆಗಳಲ್ವ ನಿಮ್ಮ ಮತ ಕೊಟ್ಟು ನಿಮ್ಮನ್ನು ಆಯ್ಕೆ ಮಾಡಿರೋದು. ಅವ್ರಿಗೇನು ಉತ್ತರ ಕೊಡ್ತೀರಾ ನೀವು? ಪ್ರಜೆಗಳಿಗೆ ಉತ್ತರ ಕೊಡೋಕ್ಕೆ ಏನಿದೆ ನಿಮ್ಮ ಹತ್ರ? ಇಲ್ಲಿ ಅಭಿವೃದ್ಧಿ ಮಾಡಲ್ಲ, ಇಲ್ಲ ಕಾನೂನು ಸುವ್ಯವಸ್ಥೆ ಕಾಪಾಡೋದಿಲ್ಲ, ಇಲ್ಲ ಸಾರ್ವಜನಿಕ ಹಿತರಕ್ಷಣೆ ಇಲ್ಲ. ಇತ್ತ ಕಡೆ ಬಾಣಂತಿರು ಸಾವು, ಸರಳ ಸಾವು ನಡೀತಾ ಇದೆ, ಇತ್ತ ಕಡೆ ಔಷಧಿ ಕಳ್ಳಬೆರಕೆ ಮಾರಾಟ ಮಾಡ್ತಾ ಇದ್ದೀರಾ. ಇಷ್ಟೆಲ್ಲ ನೀವು ಉಳುಕು ಮುಚ್ಕೊಳ್ಳೋದಕ್ಕೆ ಯಾವ್ಯಾವುದೋ ತೇಲ್ಬಿಡ್ತೀರಲ್ಲ, ಇದೇನು ಒಳ್ಳೆತನ ಕಾಣ್ತಾ ಇಲ್ಲ. ಆಮೇಲೆ ಪೊಲೀಸರು ಸದನಕ್ಕೆ ಹೋಗಂಗಿಲ್ಲ. ನಮ್ಗೆ ಗೊತ್ತಿರೋ ಮಾಹಿತಿ ಪ್ರಕಾರ ಅಲ್ಲಿ ಮಾರ್ಷಲ್ಗಳಿರ್ತಾರೆ, ಅವ್ರಿಗೆ ಹೋಗ್ಬೇಕು. ಸಭಾಪತಿಗಳು ಒಬ್ಬ ಎಮ್ ಎಲ್ ಎನ ಅರೆಸ್ಟ್ ಮಾಡಬೇಕಂದ್ರೆ ಅವರಿಗೆ ಮಾಹಿತಿ ಇರಬೇಕು. ಯಾವುದು ಕಾನೂನು ಬಂದು ರಾತ್ರಿ ಸುತ್ತಿಸ್ತಾರೆ ಕೇಳಿದರೆ ಅವರು ಪ್ರಾಣಭಯ ಇತ್ತು ಸ್ಟೇಷನಲ್ಲಿ ಅಂದರೆ ಸ್ಟೇಷನಲ್ಲೇ ಸಾಯಿಸ್ಬಿಡ್ತಾರಾ? ಏನು ಅರ್ಥ? ಏನು ಯಾವ ರೀತಿ ಹೇಳ್ತಾ ಇದ್ದೀರಾ? ಅವ್ರನ್ನ ರಕ್ಷಣೆ ಮಾಡೋದಕ್ಕೆ ನಾವು ಈ ಥರ ಮಾಡಿದೆ. ಅಲ್ಲಿಗೆ ಸ್ಟೇಷನ್ಗೆ ಹೋದ್ರೆ ರಕ್ಷಣೆ ಇಲ್ಲ ಅಂದಮೇಲೆ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ ಅಂತ ಒಪ್ಕೊಂಡಂಗೆ ಆಗಲ್ವಾ? ಇದು ಹೇಳ್ಬೋದಾ ನೀವು? ಒಬ್ಬ ಜವಾಬ್ದಾರಿತ ಸ್ಥಾನದಲ್ಲಿರೋಂಥ ಮಂತ್ರಿಗಳಾಗಿ, ಸಚಿವರುಗಳಾಗಿ ಈ ಥರ ಹೇಳೋದ್ರಲ್ಲಿ ಏನು ಅರ್ಥ ಇದೆ? ಪ್ರಜೆಗಳಲ್ಲಿ ಸ್ಟೇಷನ್ಗೆ ಹೋಗಿ ಭಯ ಬೀಳಲ್ವಾ? ಅವ್ರನ್ನೇ ಸಾಯಿಸ್ಬಿಡ್ತಾಯಿದ್ರು ಅಂದರೆ ಸ್ಟೇಷನಲ್ಲಿ ರಾತ್ರಿ ಎಲ್ಲ ಬೇರೆ ಕಡೆ ಕಳಿಸ್ತಾರಂತೆ. ಏನು ಯಾವ ಥರ ಮಾತಾಡ್ತಾ ಇದ್ದೀರಾ? ಜವಾಬ್ದಾರಿತ ಸ್ಥಾನದಲ್ಲಿದ್ದು ಜವಾಬ್ದಾರಿತ ಮಾತಾಡೋಂಥದ್ದನ್ನ ನೀವು ಕಲೀರಿ ಮೊದಲು. ನೀವು ಈ ಪ್ರಜೆಗಳಿಗೆ ನೀವು ಮುಂದಿನ ದಿನ ಓಟ್ ಕೇಳಕ್ಕೆ ಬಂದಾಗ ಏನು ಉತ್ತರ ಕೊಡ್ತೀರಾ? ಯಾವ ಉತ್ತರ ಕೊಟ್ಟು ಯಾವ ರೀತಿ ಮತ ಕೇಳಬೇಕು ನಾವು ಅನ್ನೋದು ನಿಮ್ಮ ಪರಿಜ್ಞಾನ ಇದೆಯಾ? ಇದು ಲಾಸ್ಟ್ ಚುನಾವಣೆ ನಿಮಗೆಲ್ಲ 36, 37, 38 ಜನ ಶಾಸಕರನ್ನು ಕೊಟ್ಟಿದ್ದಾರೆ ರಾಜ್ಯದಲ್ಲಿ. ನಿಮ್ಮ ನಂಬಿ ಅದನ್ನು ಮನದಲ್ಲಿ ಕಂಡು ಮಾಡಿ. ಇಲ್ಲ ಕಾಂಗ್ರೆಸ್ ಮುಂದಿನ ದಿನಗಳಲ್ಲಿ ಸಂಪೂರ್ಣ ಕಾಂಗ್ರೆಸ್ ನಾಯಕರೇ ಹಾಳು ಮಾಡ್ದಂಗೆ ಆಗುತ್ತೆ. ಕಾರ್ಯಕರ್ತರಲ್ಲಿ ಹಾಳು ಮಾಡ್ತಾ ಇರೋದು, ಕಾಂಗ್ರೆಸ್ ನಾಯಕರು ಹಾಳು ಮಾಡ್ತಾ ಇದ್ದೀರಾ. ಕಾಂಗ್ರೆಸ್ನ ಪಾಪ ಇತಿಹಾಸ ಇದೆ, ಒಳ್ಳೊಳ್ಳೆ ಮಹಾನ್ ನಾಯಕರು ಆಳಿದ ಪಕ್ಷ, ಕಟ್ಟಿದ ಪಕ್ಷ, 125, 126 ವರ್ಷ
ಇತಿಹಾಸ ಇರೋ ಪಕ್ಷನ ತಂದು ಈ ಮಟ್ಟಕ್ಕೆ ಸೇಡಿನ ರಾಜಕಾರಣ ಮಾಡ್ಕೊಂಡು ನಿಮ್ಮ ಸ್ವಾರ್ಥಕ್ಕೆ ಅದನ್ನ ಬಳಸ್ಕೊಂಡು ಕಾರ್ಯಕರ್ತರಿಗೂ ನೋವು ಕೊಟ್ಕೊಂಡು ಕಾರ್ಯಕರ್ತರಿಗೂ ಬೆಲೆ ಇಲ್ಲ, ಇದು ಕಡೆ ಕಾನೂನಿಗೂ ಬೆಲೆ ಇಲ್ಲ, ನೀವು ಸರಿಯಾಗಿ ಜವಾಬ್ದಾರಿ ಕೆಲಸ ಮಾಡ್ತಾ ಇಲ್ಲ, ಯಾವುದು ಅಭಿವೃದ್ಧಿಗೆ ಮಾಡಲ್ಲ, ಬರೇ ಪೊಳ್ಳು ಆಶ್ವಾಸಗಳು ಕೊಟ್ಕೊಂಡು ಎಷ್ಟು ದಿನ ಅಂತ ಜನಕ್ಕೆ ಸುಳ್ಳು ಹೇಳೋಕ್ಕೆ ಸಾಧ್ಯ? ಎಷ್ಟು ದಿನ ಹೇಳ್ತೀರಾ ಸುಳ್ಳು ಎಷ್ಟು ದಿನ ಉಳಿಯೋದಿಲ್ಲ. ಸತ್ಯ ಜನಕ್ಕೆ ಗೊತ್ತಾದರೆ ಮುಂದಿನ ದಿನಗಳಲ್ಲಿ ಜನ ತಗ್ಗಿ ಹೇಳ್ತಾರೆ, ನಿಮ್ಮ ವಿರುದ್ಧವಾಗಿ ಮತ ಹಾಕ್ತಾರೆ. ದಯವಿಟ್ಟು ಅದಕ್ಕೆ ಅವಕಾಶ ಕೊಡಬೇಡಿ. ಕಾಂಗ್ರೆಸ್ ಉಳಿಸ್ಬೇಕಂದ್ರೆ ಇಂಥ ದುಷ್ಟರನ್ನೆಲ್ಲ ದೂರ ಇಡಬೇಕು, ಪರಿಶುದ್ಧವಾದಂಥ ಕಾಂಗ್ರೆಸ್ ಕಟ್ಟಬೇಕು. ದೊಡ್ಡವ್ರು ಏನು ಹೇಳೋರೆ 10 ಕಟ್ಟೋ ಬದಲು 1 ಮುತ್ತು ಕಟ್ಟು ಅಂತ. ಒಳ್ಳೇದು ಒಂದು ಕೆಲಸ ಮಾಡಿದ್ರು ಒಳ್ಳೆ ತಂದಲ್ಲಿ ಮಾಡಿರಿ. ಸೇಣ್ ರಾಜಕಾರಣ ಮಾಡಬೇಡಿ. ಸೇಣ್ ರಾಜಕಾರಣದಿಂದ ಈ ಪಕ್ಷಕ್ಕೆ ತೊಂದರೆ ಆಗುತ್ತೆ ಅನ್ನೋದು ನನ್ನ ಅನಿಸಿಕೆ. ಬೀಟ್ ಪ್ಲಸ್ ಕರ್ನಾಟಕ.